listen up. We got 16, 24, 48 years. Put your hands up in the air and say cheers. We got girls on call 24/7. Got guns and coca feels better than heaven. I'm just a sweet talking bro, stepping certified player. ನಮಸ್ಕಾರ ಗೈಸ್, ಇವತ್ತು ಫಾರ್ ದಿ ಫಸ್ಟ್ ಟೈಮ್ ನಾನು ನಿಮಗೆ ಒಂದು ಬೀಸ್ಟ್ ತಂದಿದ್ದೀನಿ. ಬೀಸ್ಟ್ ಕಾರು ನೋಡಿ, ಇದೆ ಸ್ವಿಫ್ಟ್ ಡಿಸೈರ್ VDI ಡೀಸೆಲ್ ವೇರಿಯಂಟು, ಸಿಲ್ವರ್ ಕಲರು. ಗಾಡಿ ಮಾತ್ರ ಮಸ್ತಿದೆ. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ 170 mm ಇದೆ. ಬನ್ನಿ ತೋರಿಸ್ತೀನಿ. 205 ಇದೆ ಬೂಟ್ ಸ್ಪೇಸು. ನೋಡಿ, ಇದು ತೆಗೆದುಬಿಟ್ರೆ ಬೂಟ್ ಸ್ಪೇಸ್ ಹೇಳಿದ್ನಲ್ವಾ, ಜಾಸ್ತಿ ಇದೆ. 205 ಲೀಟರ್ಸು. ಇದು ಹಿಂಗೆ ಓಪನ್ ಮಾಡಬೇಕು. ನೋಡಿ, ಫುಲ್ ಇಷ್ಟೊಂದು ಸಿಗುತ್ತೆ ನಿಮಗೆ. ಇಷ್ಟೊಂದು ಬೂಟ್ ಸ್ಪೇಸ್ ಸಿಗುತ್ತೆ. ಫ್ಯೂಲ್ ಟ್ಯಾಂಕ್ ಬಂದು 42 ಲೀಟರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸಫಿಷಿಯೆಂಟು, ಸಾಕು. 5 ಸೀಟರ್ ಕೆಪಾಸಿಟಿ. ಹಿಂದೆಗಡೆ 3 ಕೂತ್ಕೋಬೋದು, ಮುಂದೆಗಡೆ 2. ಮುಂದೆ ತೋರಿಸ್ತೀನಿ. ಹಿಂಗೆ ನೋಡ್ಕೋಬೋದು. ಬೇಸಿಕ್ ಮಿಡ್ ವೇರಿಯಂಟ್ ಅಲ್ವಾ, ಅದಕ್ಕೆ ಅಷ್ಟು ಬ್ಲೂಟೂತ್ ಎಲ್ಲ ಇಲ್ಲ, ಜಸ್ಟ್ ನಾರ್ಮಲ್ ಬೇಸಿಕ್ ವೇರಿಯಂಟು. ಗೈಸ್, ಈ ಕಾರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಸಿಗುತ್ತೆ, ಮತ್ತು ನಾರ್ಮಲ್ 5 ಗೇರು, ಮತ್ತು ಇದು ನಾರ್ಮಲ್ ಡಿಸ್ಪ್ಲೇ. 4 AC ವಿಂಡ್ ಸಿಗುತ್ತೆ. ನಿಮ್ಗೊಂದು ಪವರ್ ವಿಂಡೋ ಸಿಗುತ್ತೆ. ಒಂದು ನಿಮಿಷ ಆನ್ ಮಾಡಿ ತೋರಿಸ್ತೀನಿ. ನೋಡಿ, ಜಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇದು ನಾರ್ಮಲ್ ಆಟೋಮೆಟಿಕ್ಕು. ಇನ್ನೆಲ್ಲ ನಾರ್ಮಲ್ ಪವರ್ ವಿಂಡೋಸೇ, ಬಟ್ ನಾರ್ಮಲ್ಲು. ಗೈಸ್, ಇವಾಗ ಇಂಜಿನ್ ನೋಡೋಣ. ಇಲ್ಲಿ ಕೊಟ್ಟಿದೆ ಅದು. ಇಲ್ಲಿ ಈ ಥರ ಹಿಂಗೆ ಕೊಟ್ಟಿರ್ತಾರೆ. ಇದು ಜಸ್ಟ್ ಓಪನ್ ಮಾಡ್ಕೊಬೇಕು ಹಿಂಗೆ. ಇಂಜಿನ್ ಬಗ್ಗೆ ಬ್ರೀಫಾಗಿ ಹೇಳ್ತೀನಿ ನಿಮಗೆ. ನಿಮಗೆ ಇಂಜಿನ್ ಬಗ್ಗೆ ಫುಲ್ ಬ್ರೀಫ್ ಕೊಡ್ತೀನಿ. ಇಂಜಿನ್ CC ಬಂದು 1248 CC ಬರುತ್ತೆ. 4 ಸಿಲಿಂಡರ್ ಬರುತ್ತೆ. ಅದರಲ್ಲಿ ನಿಮಗೆ DDIS ಡೀಸೆಲ್ ಇಂಜಿನ್ ಬರುತ್ತೆ. ಪವರ್ ಬಂದು ನಿಮಗೆ ಲೈಕ್ 74 BHP 4000 RPM ಅಲ್ಲಿ ಬರುತ್ತೆ. ಮತ್ತು ಟಾರ್ಕ್ ಬಂದು 190 Nm. ಅದರಲ್ಲಿ ನಿಮಗೆ 2000 RPM ಅಲ್ಲಿ ಬರುತ್ತೆ. 5 ಗೇರ್ ಸ್ಪೀಡ್ ಗೇರ್ ಬಾಕ್ಸ್ ಇದು. ನಿಮಗೆ ಈ ಗಾಡಿ ರೇರ್ ಸ್ವಲ್ಪ ಸಿಗೋದು ಡೀಸೆಲ್ ಇಂಜಿನು. ಇವಾಗ ಇದೆಲ್ಲ ಸ್ಟಾಪ್ ಆಗಿದೆ. ಇವಾಗ ಹೊಸ ಮಾಡೆಲ್ಸ್ ಎಲ್ಲ ಬರ್ತಿದೆ. ಇದು ಇವಾಗೆಲ್ಲ ಸ್ಟಾಪ್ ಆಗಿದೆ. ನಿಮ್ಗೇನಾದರೂ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಗಾಡಿ ಮತ್ತು ಒಳ್ಳೆ ಪವರ್ ಇರೋ ಗಾಡಿ ಬೇಕಂದರೆ ನೀವು ಇದನ್ನು ಚೂಸ್ ಮಾಡ್ಬೋದು. ಗಾಡಿ ಮಾರ್ಕೆಟಲ್ಲಿ ಸಿಗೋದು ರೇರು, ಬಟ್ ಯಾರಾದರೂ ಕೊಟ್ಟರೆ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಾದರೂ ಮಾರಕ್ಕೆ ರೆಡಿ ಇದ್ದರೆ, ಯಾರು ಮಾರಲ್ಲ ನಿಮಗೆ ಈ ಗಾಡಿ, ಬಟ್ ಸಿಕ್ಕಿದ್ರೆ ಮಾತ್ರ ನಾನು ಹೇಳೋದು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ಕಾರಲ್ಲಿ ಇವಾಗ ಒಂದು ರೈಡ್ ಹೋಗಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಬನ್ನಿ. ಗಾಡಿ ಮಾತ್ರ ಫುಲ್ಲು ಸಖತ್ ನುಗ್ಗುತ್ತೆ. ನೋಡಿ, ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಎಕ್ಸಲೇಟರ್ ಇಕ್ಕಿದ್ರೇ ಫುಲ್ ಹಿಂಗೆ ನುಗ್ಗುತ್ತೆ ನೋಡಿ ಗಾಡಿ. ಬ್ರೇಕಿಂಗ್ ನೋಡಿ, ಫುಲ್ಲು ಪರ್ಫೆಕ್ಟ್ ಬ್ರೇಕಿಂಗ್. ನಿಮ್ಗೆ ಪವರ್ ಸೌಂಡ್ ಕೇಳಿಸ್ಕೊಬೋದು, ಬಟ್ ನೀವು ಕಾರಲ್ಲಿ ಕುತ್ಕೊಂಡಾಗ ನೀವು ಸೇಮ್ ಆ ಇಂಜಿನ್ ಸೌಂಡ್ ಕೇಳಿಸ್ಕೊಬೋದು. ನಿಮಗೆ ವಿಡಿಯೋಲ್ಲಿ ಗೊತ್ತಾಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಸಖತ್ ಸೌಂಡ್ ಮಾತ್ರ ಮಸ್ತ್ ಬರುತ್ತೆ. ಗಾಡಿ ಪವರು ಅದೇ ಥರ ಇರುತ್ತೆ. ನಿಮಗೆ ಸಸ್ಪೆನ್ಷನ್ ಆ್ಯಾವ್ರೇಜ್ ಇದೆ. ಸಸ್ಪೆನ್ಷನ್ ಬಗ್ಗೆ ಏನು ಅಷ್ಟೊಂದು ಕ್ಲಾರಿಟಿ ಇಲ್ಲ. ಆ್ಯಾವ್ರೇಜ್ ಆಗಿದೆ ಸಸ್ಪೆನ್ಷನ್ ಮಾತ್ರ. ಏನು ಚೆನ್ನಾಗಿದೆ ಹಂಗೆ ಏನಿಲ್ಲ, ಆ್ಯಾವ್ರೇಜ್ ಅಷ್ಟೇ. ನಿಮಗೆ ಜಸ್ಟ್ ಇವಾಗ ತೋರಿಸ್ತೀನಿ ರೀ. ನೋಡಿ, ಒಂದೇ ಒಂದು ಬೆಳ್ಳಲ್ಲಿ ನಿಮಗೆ ಇವಾಗ ಹ್ಯಾಂಡಲ್ ಮಾಡ್ತೀನಿ ಅಷ್ಟೇ. ನಿಮಗೆ ಒಂದು ಬೆಳ್ಳಿದ್ರೆ ಸಾಕು ಗೈಸ್, ನಿಮಗೆ ಆರಾಮಾಗಿ ಗಾಡಿಯನ್ನು ಹ್ಯಾಂಡಲ್ ಮಾಡ್ಕೊಬೋದು. ಸೌಂಡ್ ಕೇಳಿಸ್ಕೊಳ್ಳಿ.
ಸೌಂಡು ಸಖತ್ ಬರುತ್ತೆ. ಬ್ರೇಕಿಂಗ್ ಸಿಸ್ಟಮ್ಗೆ ಮೆಚ್ಕೊಬೇಕು ಗೈಸ್. ಇದು ಎಷ್ಟು ಸ್ಪೀಡಾಗಿ ಹೋದ್ರೇನು ನೀವು ಕಂಟ್ರೋಲ್ ಇದೆಯಲ್ವಾ, ಗಾಡಿ ಸ್ಪೀಡ್ ಮುಖ್ಯ ಅಲ್ಲ, ಬ್ರೇಕಿಂಗ್ ಸಿಸ್ಟಮ್ ಮುಖ್ಯ ಇರುತ್ತೆ. ನೀವು ಗಾಡಿ ಓಡಿಸ್ಬೇಕಾದ್ರೆ ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ನಂಬರ್ 1 ಗೈಸ್. ಬ್ರೇಕಿಂಗ್ ಸಿಸ್ಟಮಲ್ಲಿ ಮಾತ್ರ ಏನು ಮಾತಾಡಂಗೆ ಇಲ್ಲ. ಇದರಲ್ಲಿ ಗಾಡಿ ಎಲ್ಲ ಕಡೆ ಆರಾಮಾಗಿ ಕಟ್ ಮಾಡ್ಬೋದು. ಗಾಡಿ ಮಾತ್ರ ಕಣ್ಣು ಮುಚ್ಕೊಂಡು ತಗೋಬೋದು ಗೈಸ್. ಬಟ್ ಯಾರು ಓನರ್ಸ್ ಯಾರು ನಿಮಗೆ ಕೊಡೋದು ಇಲ್ಲ, ಅಷ್ಟು ರೇರ್ ಗಾಡಿ. ಇವಾಗ ಪೋಲೋ ಎಲ್ಲ ಹೆಂಗಿದೆ ನಿಮಗೆ ಅದೇ ರೀತಿ ಇದ್ದಿರುತ್ತೆ. ಪೋಲೋ ಎಷ್ಟು ನಿಮ್ಗೆ ಇವಾಗ ಡಿಮ್ಯಾಂಡ್ ಇದೆಯೋ ಸೇಮ್ ಈ ಗಾಡಿನೂ ಅಷ್ಟೇ ಡಿಮ್ಯಾಂಡ್ ಇದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂದ್ಕೊಳ್ಳಿ. ನೋಡಿ ಎಂತ ಚಿಕ್ಕ ಫುಲ್ ಎಷ್ಟು ನೋಡಿ, ಆದ್ರೂ ನಾವು ಆರಾಮಾಗಿ ಕಟ್ ಮಾಡ್ಕೊಬೋದು. ಇಲ್ಲೆಲ್ಲ ಸ್ವಲ್ಪ ಗುಣಿ ಜಾಸ್ತಿ ಇದ್ದಾವೆ. ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದೇನಿಲ್ಲ, 170 mm ಅಷ್ಟೇ ಇರೋದು. ಬಟ್ ಆದ್ರೂ ಆರಾಮಾಗಿ ಓಡಿಸ್ಬೋದು ಗಾಡಿ. ಎಲ್ಲೂ ಕಟ್ ಆಗೋದಂತೂ ಏನು ನೀವು ಚಿಂತೆನೆ ಮಾಡೋಂಗಿಲ್ಲ. ನೋಡಿ ಅಲ್ಲಿವರೆಗೂ ಎಂಥ ಚಿಕ್ಕ ಪ್ಲೇಸಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಆರಾಮಾಗಿ.